ಹಾಯ್ ನಮಸ್ಕಾರ, ದಿಸ್ ಇಸ್ ಕೃತಿಕಾ. ಸೊ ಹೋದ ವಿಡಿಯೋದಲ್ಲಿ ನಾವೆಲ್ಲ ಏನರ ಬಗ್ಗೆ ತಿಳ್ಕೊಂಡಿದ್ವಿ ಅಂತ ಅಂದರೆ ಮಸಲ್ಸ್, ಅದರಲ್ಲಿ ಪ್ರಾಪರ್ಟೀಸ್ ಆ್ಯಂಡ್ ದೆನ್ ಮಸಲ್ದು ಸೆಕ್ಷನ್ ಆಫ್ ಮಸಲ್ಸ್ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಏನು ತಿಳ್ಕೊಳ್ತಾ ಇದ್ದೀವಿ ಅಂತ ಅಂದರೆ ಮಸಲ್ ಫೈಬರ್ಸ್ನ ಒಂದು ಸ್ಟ್ರಕ್ಚರ್ಸ್ ಬಗ್ಗೆ. ಓಕೆ, ಇವಾಗ ಏನು ಡಿಸ್ಕಸ್ ಮಾಡ್ತಾ ಇದ್ವಿ, ಮಸಲ್ ಫೈಬರ್. ಮಸಲ್ ಫೈಬರ್ ಅಂದ ತಕ್ಷಣ ನಮ್ಗೆ ಗೊತ್ತು, ಮಸಲ್ ಫೈಬರ್ ಇಸ್ ಅ ಮಸಲ್ ಸೆಲ್. ಅದು ಫ್ಯಾಸಿಕಲ್ ಅನ್ನೋ ಒಂದು ಮಸಲ್ ಬಂಡಲ್ ಒಳಗಡೆ ಇರುತ್ತೆ. ದಟ್ ಈಸ್ ಸರೌಂಡೆಡ್ ಬೈ ಅ ಕನೆಕ್ಟಿವ್ ಟಿಶ್ಯೂ ನೋನ್ ಆಸ್ ಅ ಎಂಡೋಮೈಸಿಯಮ್ ಅಂತ ಗೊತ್ತು. ಈಗ ನೋಡಿ, ಇದು ಒಂದು ಮಸಲ್ ಫೈಬರ್. ಓಕೆನಾ? ಇವಾಗ ಈ ಮಸಲ್ ಫೈಬರ್ ಏನಾಗಿರುತ್ತೆ, ಸರೌಂಡೆಡ್ ಬೈ ಅ ಒಂದು ಕನೆಕ್ಟಿವ್ ಟಿಶ್ಯೂ ನೋನ್ ಆಸ್ ಎಂಡೋಮೈಸಿಯಮ್. ಓಕೆ, ಇವಾಗ ಏನು ಮಸಲ್ ಫೈಬರ್ ಇದೆ, ಈ ಮಸಲ್ ಫೈಬರ್ದು ಶೇಪು, ಅದ್ರ ಮತ್ತೆ ನ್ಯೂಕ್ಲಿಯಸ್, ಇನ್ನು ಡಿಫ್ರೆಂಟ್ ಪ್ರಾಪರ್ಟೀಸ್ ಬೇಸಿದ ಮೇಲೆ, ಮಸಲ್ ಫೈಬರ್ಸ್ ಬೇಸಿದ ಮೇಲೆ ನಾವು ಮಸಲ್ಸ್ನ 3 ಟೈಪ್ಸ್ ಆಗಿ ನೋಡೋದು. ಒಂದು ಸ್ಕೆಲೆಟಲ್ಲು, ಸ್ಮೂತು, ಕಾರ್ಡಿಯಾಕ್ ಮಸಲ್ಸ್ ಅಂತ. ಇವಾಗ ಸ್ಕೆಲೆಟಲ್ ಮಸಲ್ಸ್ ಅಲ್ಲಿ ಸಿಲಿಂಡ್ರಿಕಲ್ ಆಗಿರುತ್ತೆ, ಏನು ಈ ಒಂದು ಸ್ಟ್ರಕ್ಚರ್. ಅದೇನಾದ್ರೂ ನಾವು ಸ್ಪಿಂಡಲ್ ಶೇಪ್ ಅಥವಾ ಫ್ಯೂಸಿಡ್ ಫಾರ್ಮ್ಸ್ ಏನಲ್ಲಿ ನೋಡ್ಬೋದು, ಸ್ಮೂತ್ ಮಸಲ್ಸ್ ಅಲ್ಲಿ ನೋಡ್ಬೋದು. ಕಾರ್ಡಿಯಾಕ್ ಅಲ್ಲಿ ತಗೊಂಡ್ರು ಕೂಡ ನಾವು ಸಿಲಿಂಡ್ರಿಕಲ್ ನ ನೋಡ್ಬೋದು. ಆ್ಯಂಡ್ ದೆನ್ ವಾಟ್ ಲೈಕ್ ಸ್ಕೆಲೆಟಲ್ ಮಸಲ್ಸ್ ಅಲ್ಲಿ ನಾವು ಸಿನ್ಸಿಷಿಯಮ್ ನ ನೋಡ್ಬೋದು, ಅಂದ್ರೆ ಮಲ್ಟಿ ನ್ಯೂಕ್ಲಿಯೇಟ್ ಆಗಿರುತ್ತೆ. ವೆರಾಸ್ ಸ್ಮೂತ್ ಅಂಡ್ ಕಾರ್ಡಿಯಾಕ್ ಅಲ್ಲಿ ಯೂನಿ ನ್ಯೂಕ್ಲಿಯೇಟ್ ಆಗಿರುತ್ತೆ. ಓಕೆ, ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟ್ರಕ್ಚರ್ ನೋಡ್ತಾ ಇದ್ದೀವಿ. ಬಟ್ ಈಗ ನಾನು ಇಲ್ಲಿ ಸಿಲಿಂಡ್ರಿಕಲ್ ತಗೊಂಡಿದ್ದೀನಿ. ಲೆಟ್ಸ್ ಟೇಕ್ ನಾವು ಮಸಲ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿರೋದ್ರಿಂದ ಸ್ಕೆಲೆಟಲ್ ಸಿಸ್ಟಮ್ ಬಗ್ಗೆ ಡಿಸ್ಕಸ್ ಮಾಡೋದ್ರಿಂದ ಸ್ಕೆಲೆಟಲ್ದು ಮಸಲ್ ಫೈಬರ್ನ ತಗೊಂಡಿದ್ದೀನಿ, ವಿಚ್ ಇಸ್ ಸಿಲಿಂಡ್ರಿಕಲ್ ಇನ್ ನೇಚರ್. ಸೊ ಅದಾದ್ಮೇಲೆ ಇವಾಗ ಇದೊಂದು ಸೆಲ್ ತಾನೇ ಮಸಲ್ ಫೈಬರ್ ಅಂದ್ರೆ. ಮಸಲ್ ಫೈಬರ್ ಸೆಲ್ ಆಗಿರೋದ್ರಿಂದ ಸೆಲ್ಗೆ ಸೆಲ್ ಮೆಂಬ್ರೇನ್ ಇರುತ್ತೆ, ಅಂದ್ರೆ ಪ್ಲಾಸ್ಮಾ ಮೆಂಬ್ರೇನ್ ಇರುತ್ತೆ. ದಟ್ ಪ್ಲಾಸ್ಮಾ ಮೆಂಬ್ರೇನ್ ಇಸ್ ನೋನ್ ಆಸ್ ಸಾರ್ಕೋಲೆಮಾ. ಏನು? ಸಾರ್ಕೋಲೆಮಾ. ಓಕೆನಾ? ಏನಿದು ಸೆಲ್ ಮೆಂಬ್ರೇನ್ ನಾವು ಸಾರ್ಕೋಲೆಮಾ ಅಂತ ಕರಿತೀವಿ, ಪ್ಲಾಸ್ಮಾ ಮೆಂಬ್ರೇನ್ ನಾವು ಸಾರ್ಕೋಲೆಮಾ ಅಂತ ಕರಿತೀವಿ. ಈಗ ಈ ಒಂದು ಸೈಟೋಪ್ಲಾಸಮ್ ಏನಿರುತ್ತೆ ಅದನ್ನ ನಾವು ಇಲ್ಲಿ ಸಾರ್ಕೋಪ್ಲಾಸಮ್ ಅಂತೀವಿ. ದ ಸೈಟೋಪ್ಲಾಸಮ್ ಆಫ್ ದ ಮಸಲ್ ಫೈಬರ್ ಇಸ್ ನೋನ್ ಆಸ್ ಸಾರ್ಕೋಪ್ಲಾಸಮ್. ಓಕೆ, ಆಮೇಲೆ ನಮ್ಮ ಸೆಲ್ಸ್ ಅಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದ್ದಾಗೆ ಇಲ್ಲಿರ್ತಕ್ಕಂತಹ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ನಾವು ಸಾರ್ಕೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ದಿಸ್ ಈಸ್ ದ ಸಾರ್ಕೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಅರ್ಥ ಆಯ್ತಾ? ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಏನಪ್ಪಾ ಅಂದ್ರೆ ಈ ಸಾರ್ಕೋಪ್ಲಾಸ್ಮಿಕ್ ರೆಟಿಕ್ಯುಲಮ್ದು ಇಟ್ ಈಸ್ ದ ಸ್ಟೋರೇಜ್ ಹೌಸ್ ಆಫ್ ದ ಕ್ಯಾಲ್ಸಿಯಂ ಅಯಾನ್ಸ್. ಏನಿದು? ಸ್ಟೋರೇಜ್ ಹೌಸ್ ಆಫ್ ದ ಕ್ಯಾಲ್ಸಿಯಂ ಅಯಾನ್ಸ್. ಸ್ಟೋರೇಜ್ ಹೌಸ್ ಆಫ್ ದ Ca2+ ಅಯಾನ್ಸ್ ಏನಾಗಿರುತ್ತೆ, ಇದು ಸ್ಟೋರೇಜ್ ಹೌಸ್ ಆಗಿರುತ್ತೆ. ಆಮೇಲೆ ಈ ಒಂದು ಮಸಲ್ ಫೈಬರ್ಸ್ ಒಳಗಡೆ ಏನಿರುತ್ತೆ ಅಂತ ಹೇಳ್ತೀವಿ, ಮಯೋಫಿಬ್ರಿಲ್ಸ್ ಅಥವಾ ಮಯೋಫಿಲಮೆಂಟ್ಸ್ ಪ್ಯಾರಲಲಿ ಅರೇಂಜ್ ಆಗಿರುತ್ತೆ ಅಂತವಲ್ಲ, ದಿಸ್ ಆರ್ ದಟ್. ಓಕೆನಾ? ಈ ಮಯೋಫಿಬ್ರಿಲ್ಸ್ ಆರ್ ಮಯೋಫಿಲಮೆಂಟ್ಸ್ ಏನಾಗಿರುತ್ತೆ, ಇದು ಒಂದಕ್ಕೊಂದು ಪ್ಯಾರಲಲ್ ಆಗಿ ಅರೇಂಜ್ ಆಗಿರುತ್ತೆ. ಈ ನಾನು ಬ್ಲೂ ಕಲರ್ ಅಲ್ಲಿ ಏನು ನಿಮ್ಗೆ ತೋರಿಸ್ತಾ ಇದ್ದೀನಿ, ದಾಟ್ ಬ್ಲೂ ಕಲರ್ ಈಸ್ ಅ ಥಿನ್ ಮಯೋಫಿಲಮೆಂಟ್ಸ್ ವಿಚ್ ಆರ್ ಮೇಡ್ ಅಪ್ ಆಫ್ ಆಕ್ಟಿನ್. ಈ ಒಂದು ಪಿಂಕ್ ಅಲ್ಲಿ ಏನು ಡಾರ್ಕ್ ಆಗಿ ಬೆಳೆದಿದ್ದೀನಿ, ವಿಚ್ ಇಸ್ ಅ ಥಿಕ್ ಮಯೋಫಿಲಮೆಂಟ್ಸ್ ವಿಚ್ ಆರ್ ಮೇಡ್ ಅಪ್ ಆಫ್ ಅ ಮಯೋಸಿನ್. ಡನ್ನಾ? ಎಸ್, ಡನ್. ಈಗ ನೆಕ್ಸ್ಟ್ ನಾವು ಏನರ ಬಗ್ಗೆ ಡಿಸ್ಕಸ್ ಮಾಡಬೇಕು, ಸಾರ್ಕೋಮಿಯರ್ ವಿಚ್ ಇಸ್ ಅ ಫಂಕ್ಷನಲ್ ಯೂನಿಟ್ ಆಫ್ ದ ಮಸಲ್ ಕಾಂಟ್ರಾಕ್ಷನ್. ಅದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಇಲ್ಲಿಗೆ ಇಷ್ಟು ಸಾಕು, 3 ನಿಮಿಷ ಮೇಲೆ ಆಯಿತು. ಓಕೆ, ಸೊ ಮಸಲ್ ಫೈಬರ್, ಸೊ ಇದು ಮಸಲ್ ಫೈಬರ್ ಇರುತ್ತೆ, ಸಾರ್ಕೋಲೆಮಾ, ಸಾರ್ಕೋಪ್ಲಾಸಮ್, ಅದರೊಳಗಡೆ ಸಾರ್ಕೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ವಿಚ್ ಇಸ್ ಅ ಸ್ಟೋರೇಜ್ ಹೌಸ್ ಆಫ್ ದ ಕ್ಯಾಲ್ಸಿಯಂ ಅಯಾನ್ಸ್. ಆಮೇಲೆ ಮಸಲ್ ಮಯೋಫಿಬ್ರಿಲ್ಸ್ ಅಥವಾ ಮಯೋಫಿಲಮೆಂಟ್ಸ್ ಪ್ಯಾರಲಲಿ ಅರೇಂಜ್ ಆಗಿರುತ್ತೆ, ಅದರಲ್ಲಿ ಥಿಕ್ ಥಿನ್ ಈ ಥರ ಒಂದಕ್ಕೊಂದು ಅರೇಂಜ್ ಆಗಿರುತ್ತೆ. ಓಕೆ, ಸೊ ಸ್ಟೇ ಟ್ಯೂನ್ ವಿತ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೇನೆ ನಾನು ಸಾರ್ಕೋಮಿಯರ್ನ ತಗೊಂಡು. ಓಕೆ.